ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ತುಂಬಾ ಒಳ್ಳೆ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಹಾಗೂ ಎಲ್ರಿಗೂ ಯೂಸ್ಫುಲ್ ಆಗುವಂಥ ಒಂದು ಟಾಪಿಕ್ನ ಅಥವಾ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಸಬ್ಜೆಕ್ಟು ರೇಖಿನಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ನಾನು ಇವತ್ತು ನಿಮಗೆ ತೊಗೊಂಡು ಬಂದಿರೋ ಅಂಥದ್ದು ತುಂಬಾ ಒಂದು ಸ್ಪೆಷಲ್ ಆಗಿರೋವಂಥದ್ದು, ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಯೂಸ್ಫುಲ್ ಆಗಿರುವಂಥ ಸಬ್ಜೆಕ್ಟು. ಏನದು ಅಂತ ಹೇಳಿದ್ರೆ, ನಾನು ಮನಿ ರೇಖಿನ ನಾನು ಇವತ್ತು ಇಂಟ್ರಡ್ಯೂಸ್ ಮಾಡೋಣ ನನ್ನ ಚಾನಲಲ್ಲಿ. ಸಾಕಷ್ಟು ನಿಮಗೆ ಇದ್ರ ಬಗ್ಗೆ ಐಡಿಯಾಗಳಿರುತ್ತೆ ಅಥವಾ ಕೇಳಿರ್ತೀರಿ, ಕೆಲವರು ಪ್ರಾಕ್ಟೀಸು ಮಾಡ್ತಿರ್ತೀರಿ. ನಾನು ತೊಗೊಂಡು ಬಂದಿರೋವಂಥ ಸಬ್ಜೆಕ್ಟ್ ಇವತ್ತು ಮನಿ ರೇಖಿ ಬಗ್ಗೆ ನಾನು ತೊಗೊಂಡು ಬಂದಿದ್ದೀನಿ. ರೇಖಿ ಅಂದ ತಕ್ಷಣ ನಮಗೆ ಒಂದೇ ಥರ ರೇಖಿ ಕ್ಲಾಸ್ಗಳು ಏನಿರಲ್ಲ. ಉಸುಯಿ ರೇಖಿ ನಾವು ತೊಗೊಂಡಿರ್ತೀವಿ, ಹಾಗೆಯೇ ಕರುಣ ರೇಖಿ ತೊಗೊಂಡಿರ್ತೀವಿ, ಟೆರಮೈ ರೇಖಿ ಅಂತಲೂ ಇದೆ, ರೈನ್ಬೋ ರೇಖಿ ತೊಗೊಂಡಿರ್ತೀವಿ. ಅದರಲ್ಲಿ ಇದು ನಾನಿವತ್ತು ತೊಗೊಂಡು ಬಂದಿರೋ ಟಾಪಿಕ್ಕು ಮನಿ ರೇಖಿ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಈ ಮನಿಗೂ ರೇಖಿಗೂ ಎಲ್ಲಿಂದ ಕನೆಕ್ಷನ್ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತ ನೋಡಿ. ರೇಖಿ ಅನ್ನೋದು ಇಟ್ಸ್ ಅ ಯೂನಿವರ್ಸಲ್ ಪವರ್, ಎಲ್ಲರಿಗೂ ಗೊತ್ತಿದೆ. ಒಂದು ಬ್ರಹ್ಮಾಂಡ ಶಕ್ತಿ ಅಥವಾ ವಿಶ್ವಶಕ್ತಿ ಅಂತ ನಾವು ಕರಿಬಹುದು. ಈ ಬ್ರಹ್ಮಾಂಡ ಶಕ್ತಿ, ವಿಶ್ವಶಕ್ತಿ ಅಂದರೆ ಈ ಯೂನಿವರ್ಸ್ ಕೆಳಗೆ ನಾವು ಎಲ್ಲರೂ ಜೀವನ ನಡೆಸ್ತಾ ಇರುವಾಗ ನಮಗೆ ಬರೀ ಒಂದು ಧ್ಯಾನ, ಹೀಲಿಂಗು ಅಂದರೆ ರೇಖಿ ಕಲಿತ್ರೆ ಬರೀ ನಮಗೆ ಚಿಕಿತ್ಸೆನ, ಬರೀ ಅಂದರೆ ಹೀಲಿಂಗ್ ಅಂತ ನಾವೇನು ಕರಿತೀವಿ ಅದಷ್ಟೇನಾ, ಅಥವಾ ಧ್ಯಾನ ಮಾತ್ರನಾ, ಇನ್ನೇನು ಇಲ್ವಾ ಅಂತ ಎಷ್ಟೋ ಜನ ಕೇಳಿರ್ತಾರೆ. ಅವ್ರಿಗೆಲ್ಲರಿಗೂ ಇವತ್ತು ಖುಷಿಯಾಗಲಿ, ಸಂತೋಷ ಆಗಲಿ ಅಂದ್ಬಿಟ್ಟು ನಾನು ಮನಿ ರೇಖಿ ಸಬ್ಜೆಕ್ಟನ್ನು ತೊಗೊಂಡು ಬಂದಿದ್ದೀನಿ. ಒಂದು ಸಾರಿ ನಮ್ಮಲ್ಲಿರುವಂಥ ನೆಗೆಟಿವಿಟೀಸನ್ನು ನಾವು ರಿಮೂವ್ ಮಾಡಿಕೊಂಡು ಪಾಸಿಟಿವ್ ಆಗಿ ನಮ್ಮ ಬಿಹೇವಿಯರು, ಆ್ಯಟಿಟ್ಯೂಡು, ಥಿಂಕಿಂಗು, ಥಾಟ್ಸ್ಗಳನ್ನು ಪಾಸಿಟಿವ್ ವೇನಲ್ಲಿ ನಾವು ತಗೊಂಡು ನಮ್ಮ ಲೈಫ್ ಸ್ಟೈಲನ್ನು ಪಾಸಿಟಿವ್ ಆಗಿ ನಾವು ತಗೊಂಡು ಹೋದಾಗ ಆಬ್ವಿಯಸ್ಲಿ ನಮಗೆ ಸಕ್ಸಸ್ಸು, ವಿಕ್ಟ್ರಿ, ನಮ್ಮ ಡ್ರೀಮ್ಸನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನಮಗೆ ದಾರಿ ಸಿಕ್ಕೇ ಸಿಗುತ್ತೆ. ಆದರೆ ಎಷ್ಟೋ ಸಾರಿ ನಾವೇನು ಮಾಡಿಬಿಟ್ಟಿರ್ತೀವಿ ಅಂದರೆ ಅಬಂಡನ್ಸ್ ಅಂದರೆ ಸಮೃದ್ಧಿಯಾದ ಜೀವನ. ಸಮೃದ್ಧಿಯಾದ ಜೀವನಕ್ಕೆ ನಮಗೆ ಸಮೃದ್ಧಿಯಾದ ಆರೋಗ್ಯ ಹೇಗೆ ಇಂಪಾರ್ಟೆಂಟೋ, ಸಮೃದ್ಧಿಯಾದ ಜೀವನ ಮಾಡಲಿಕ್ಕೆ ನಮಗೆ ಹಣಕಾಸಿನ ಒಂದು ಇಂಪಾರ್ಟೆಂಟ್ ಕೂಡ ತುಂಬಾ ಮುಖ್ಯ ಆಗಿದೆ. ಈ ಹಣಕಾಸಿನ, ಸಮೃದ್ಧಿಯಾದ ಸಂಪತ್ತಿನ, ಐಶ್ವರ್ಯದ ಜೀವನ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕಾಗಿದೆ. ನಮ್ಮ ಒಂದು ಕನಸಿನ ಮನೆ ಬೇಕು, ಕನಸಿನ ಕಾರು, ನನ್ನ ಒಂದು ಡ್ರೀಮ್ ಫುಲ್ಫಿಲ್ ಆಗೋಕ್ಕೆ ಕನಸಿನ ನನ್ನ ಒಂದು ಜಾಬ್ ಬೇಕು, ಹಾಗೆ ನನ್ನ ಹತ್ರ ಇಷ್ಟು ಗೋಲ್ಡ್ ಬೇಕು, ಇಷ್ಟು ಸಿಲ್ವರ್ ಇರಬೇಕು, ನನ್ನ ಮನೆ ಈ ರೀತಿ ಸಮೃದ್ಧಿಯಾಗಿರಬೇಕು ಅಂತ ಪ್ರತಿಯೊಬ್ಬರು ಜೀವನದ ಒಂದು ಕನಸಾಗಿರುತ್ತೆ ಇದು. ಈ ಒಂದು ಜೀವನದ ಕನಸನ್ನು ನೀವು ಈ ರೇಖಿ, ಅದರಲ್ಲೂ ಮನಿ ರೇಖಿ ಕಲಿತ್ರೆ ನಿಮಗೆ ಅದರ ಬೆನಿಫಿಟ್ಸ್ ಏನು ಅನ್ನೋದು ನಿಮಗೆ ಕ್ಲಾಸಲ್ಲಿ ಅಷ್ಟು ನಿಮಗೆ ಇಂಪಾರ್ಟೆಂಟ್, ಯಾವ್ಯಾವ ಥರ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಈ ಮನಿ ರೇಖಿನಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ನೀವು ಅಂದ್ಕೊಳ್ಬೋದು, ನಾನು ಎಲ್ಲದನ್ನು ಮಾಡ್ತೀನಿ, ಅಂದರೆ ನಾನು ತುಂಬ ಒಂದು ನನ್ನ ಆಸೆಗಳನ್ನು ನೆರವೇರಿಸ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತೀನಿ, ಸಾಕಷ್ಟು ಅಂದರೆ ಅಲ್ಲಿ ಹೋಗಿ ನಾನು ಯಾಕೆ ನನ್ನ ಡ್ರೀಮ್ನ ನಾನು ಫುಲ್ಫಿಲ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿ ಜಾತಕ ತೋರಿಸ್ಕೊಳ್ಳೋವಂಥದ್ದು, ಪೂಜೆಗಳು, ಹೋಮ ಹವನಗಳನ್ನು ಮಾಡಿಸ್ಕೊಳ್ಳೋ ಅಂಥದ್ದು, ಇದು ಎಲ್ಲದೂ ಓಕೆನೇ. ಆದರೆ ಯಾವಾಗ ನಿಮ್ಮ ಮೈಂಡಲ್ಲಿ ಮನಿ ಬಗ್ಗೆ ಬ್ಲಾಕೇಜ್ ಇರುತ್ತೋ, ನಿಮ್ಮ ಲೈಫಿಗೆ ನೀವು ಮನಿ ಬಗ್ಗೆ ಬ್ಲಾಕೇಜ್ನ ಇಟ್ಕೊಂಡಿರ್ತೀರೋ, ಯಾವ ಕಡೆಯಿಂದ ಮನಿ ನಿಮ್ಮನ್ನು ಬಂದು ಅಟ್ರ್ಯಾಕ್ಟ್ ಆಗುತ್ತೆ? ಮೈಂಡಲ್ಲಿ ನಮಗೆ ಬ್ಲಾಕೇಜ್ ಇರುತ್ತೆ. ಅಯ್ಯೋ ಪರವಾಗಿಲ್ಲಪ್ಪ, ನಮಗೇನು ದುಡ್ಡಿದ್ರೇ ಎಲ್ಲ ಅಂತ ಅಲ್ಲ, ದುಡ್ಡೇ ಬೇಕು ಅಂತ ಏನಿಲ್ಲ, ನಮ್ಮದು ಹೇಗೋ ಜೀವನ ನಡೆದೋಗುತ್ತೆ ಅಂತ ಎಷ್ಟೋ ಜನ ಈ ನೆಗೆಟಿವ್ ಥಾಟ್ಸಲ್ಲಿ ಬದುಕ್ತಾ ಇರ್ತಾರೆ. ಇಲ್ಲ, ನಾನು ಐ ಆಮ್ ನಾಟ್ ಎ ಗ್ರೀಡಿ ಫೆಲೋ. ಹಣಕಾಸಿನ ವಿಚಾರದಲ್ಲಿ ನಾನು ಅಷ್ಟೊಂದು ಏನು ಹಣದ ಹಿಂದೆ ನಾನು ಬಿದ್ದಿಲ್ಲ, ಹಣದ ಹಿಂದೆ ನಾನು ಓಡ್ತಾ ಇಲ್ಲ ಅನ್ನೋ ಅಂಥ ಮೈಂಡ್ ಸೆಟ್ ಕೂಡ ಇರುತ್ತೆ. ಹೇಗೋ ನಾವು ಇಷ್ಟರಲ್ಲೇ ಸಮಾಧಾನವಾಗಿದ್ದೀವಿ, ನಮಗಿಷ್ಟು ಸಾಕು, ನಮಗೆ ದುರಾಸೆ ಇಲ್ಲ ಅನ್ನೋವಂಥ ಮೈಂಡ್ ಸೆಟ್ಟನ್ನು ಇಟ್ಕೊಂಡಿರ್ತಾರೆ.
ಈಗೆಲ್ಲ ಇಟ್ಕೊಂಡಿರುವಾಗ ನಾವು ಬೇಕಾಗಿರೋ ಥರ ನಾವು ಜೀವನ ಮಾಡ್ತಾ ಇದ್ದೀವಾ? ನೋಡಿ, ಯದ್ಭಾವಂ ತದ್ಭವತಿ ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೇಳ್ತೀವಿ. ಅದೇ ಥರ ಮನೆಯಲ್ಲಿ ಎಲ್ಲ ದೊಡ್ಡವರು ಏನು ಹೇಳ್ತಿರ್ತಾರೆ, ಯಾವಾಗಲೂ ನೀವು ಒಳ್ಳೆಯದನ್ನು ಮಾತಾಡಿದರೆ ಅಶ್ವಿನಿ ದೇವತೆಗಳು ನಿಮಗೆ ಅಸ್ತು ಅಂತಿರ್ತಾರೆ ಅಂತ ಹೇಳಿ ಮನೆಯಲ್ಲಿ ದೊಡ್ಡವರು ಹೇಳ್ತಿರ್ತಾರೆ. ಯಾವಾಗ ನಾವು ಈ ನೆಗೆಟಿವ್ ಥಾಟ್ಸನ್ನು ಕೊಟ್ಟು ನೆಗೆಟಿವಿಟೀಸಲ್ಲಿ ನಮಗೆ ಈ ಹಣ ಬೇಡ, ದುಡ್ಡು ಬೇಡ, ಸಂಪತ್ತು ಬೇಡ, ನಂಗೆ ಐಶ್ವರ್ಯ ಬೇಡ, ಹೇಗೋ ನಾನು ಹಂಗಿರ್ತೀನಿ ಅಂತ ಅಂದ್ಕೊಂಡಿರೋರು, ಯೂನಿವರ್ಸ್ನಲ್ಲಿ ಸಾಕಷ್ಟು ಸಮೃದ್ಧಿ ಅಡಗಿದೆ, ಸಾಕಷ್ಟು ಗಿಫ್ಟ್ಗಳು, ರಹಸ್ಯಮಯವಾದ ಗಿಫ್ಟ್ಗಳು ಅಡಗಿದೆ. ಅದನ್ನು ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಯಾವಾಗ? ನೀವೇ ಫುಲ್ ಸ್ಟಾಪ್ ಇಟ್ಕೊಂಡಿರ್ತೀರಿ, ನೀವೇ ನಿಮ್ಮ ನೆಗೆಟಿವ್ ಥಾಟನ್ನು ಕೊಟ್ಟಿರ್ತೀರಿ. ಬರೋ ಅಂಥ ಗಿಫ್ಟನ್ನು ನಾವೇ ತಡೆದಿರ್ತೀವಿ ಅಂತ ಅಂದಮೇಲೆ ಮತ್ತು ನಾವೇ ಕುತ್ಕೊಂಡು ಯೋಚನೆ ಮಾಡೋವಂಥದ್ದು, ಆ ವಿಚಾರದಲ್ಲಿ ದುಃಖ ಪಡೋವಂಥದ್ದು, ಕೊರಗೋ ಅಂಥದ್ದು ಮಾಡ್ತೀವಿ. ಅಂದರೆ ನಮ್ಮ ಕೈಲಿ ಇದಾಗಲಿಲ್ಲ, ನನಗದು ಸಿಗಲಿಲ್ಲ, ನನಗಿದು ದಕ್ಕಲಿಲ್ಲ, ಇಲ್ಲ 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 ಅನ್ನೋದೇ ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಇಲ್ಲ ಅನ್ನೋದೇ ಆಗಿಬಿಡುತ್ತೆ. ಬರಲಿಲ್ಲ, ಸಿಗಲಿಲ್ಲ, ದಕ್ಕಲಿಲ್ಲ, ಈ ಎಲ್ಲ ಇಲ್ಲ ಇಲ್ಲ ಕೊನೆಗೆ ನಮ್ಮ ಲೈಫಲ್ಲಿ ಏನಾಗ್ತಾ ಹೋಗುತ್ತೆ, ಓನ್ಲಿ ಇಲ್ಲ ಅನ್ನೋದೇ ಆಗೋಗ್ಬಿಡುತ್ತೆ. ಬೇಕು ಬೇಕು ಅಂದಾಗಲೇ ನಮಗೆ ಈ ಒಂದು ನೋಡಿ, ಇಲ್ಲ ಅನ್ನೋದು ಕೂಡ ನಮ್ಮ ಒಂದು ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಅದು ಕೂಡ ಒಂದು ಎನರ್ಜಿ ಲೆವೆಲ್ಲೇ. ಬೇಕು ಅನ್ನೋದು ಕೂಡ ಫಿಸಿಕಲಿ ಮೆಂಟಲಿ ಇರೋವಂಥ ಅದು ಕೂಡ ಒಂದು ಎನರ್ಜಿ ಲೆವೆಲ್ಲೇ. ಇಲ್ಲಿ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ, ಅದು ಕೂಡ ವರ್ಕ್ ಆಗುತ್ತೆ. ನಾವು ಬೇಕು ಅನ್ನೋದು ಇದು ಕೂಡ ವರ್ಕ್ ಆಗುತ್ತೆ. ಸೊ ಬೇಡ ಅನ್ನೋದು ಹೇಗೆ ನಾವು ಇಷ್ಟು ವರ್ಷ ಅದನ್ನು ತಡೆದಿಟ್ಕೊಂಡಿರ್ತೀವೋ, ಬೇಕು ಅನ್ನೋದಕ್ಕೂ ಕೂಡ ನಾವು ಅಷ್ಟೇ ಮೈಂಡ್ ಸೆಟ್ಟನ್ನು, ನಮ್ಮ ಥಾಟ್ಸನ್ನು, ಪಾಸಿಟಿವ್ ಥಾಟ್ಸನ್ನು ನಾವು ಹಾಕಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ರೇಖಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಬಂಡೆನ್ಸ್, ಪ್ರಾಸ್ಪೆರಿಟಿನಲ್ಲಿ ಕೆಲವೊಂದು ಸೀಕ್ರೆಟ್ ಆಗಿರೋವಂಥ ಸಿಂಬಲ್ಸ್ಗಳಿದ್ದಾವೆ. ಇದನ್ನು ಮೇನ್ಲಿ ನಾವು ಮನಿ ರೇಖಿನಲ್ಲಿ ಈ ಸಿಂಬಲ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ತೀವಿ. ನಿಮಗೆಲ್ಲರಿಗೂ ಒಂದು ಐಡಿಯಾ ಇರ್ಬೋದು, ರೇಖೆ ಅಂದ ತಕ್ಷಣ ಇದರಲ್ಲಿ ಮುಖ್ಯವಾದ ಪಾತ್ರ ಸಿಂಬಲ್ಸ್ಗಳಿದೆ ಅಂತ. ಇಂಥ ಸಿಂಬಲ್ಸ್ಗಳು ಇರುವಾಗ ಮನಿ ರೇಖಿನಲ್ಲಿ ತುಂಬಾ ಸೀಕ್ರೆಟ್ ಆಗಿರೋವಂಥ ಹಾಗೂ ಒಂದು ಪವರ್ಫುಲ್ ಆಗಿರೋವಂಥ ಮನಿ ರೇಖೆಯ ಸಿಂಬಲ್ಸ್ಗಳು ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ಕೆಲವೊಂದು ರಿಚುವಲ್ಸ್ ಇದೆ. ಮನಿ ಅಟ್ರಾಕ್ಷನ್ಸಿಗೆ ನಾವು ಯಾವ ರೀತಿ ರಿಚುವಲ್ಸನ್ನು ಫಾಲೋ ಮಾಡಬೇಕು, ಅದೆಲ್ಲ ತುಂಬ ಸೀಕ್ರೆಟ್ ಆಗಿ ಇರೋವಂಥ ರಿಚುವಲ್ಸ್ ನಿಮಗೆ ಸಾಕಷ್ಟು ಬಾರಿ ಗೊತ್ತಿರುತ್ತೆ. ಇವಾಗ ನಮ್ಮ ಒಂದು ಸನಾತನ ಧರ್ಮದ ಪ್ರಕಾರ ಮಹಾಲಕ್ಷ್ಮಿನ ನಾವು ಆವಾಹನೆ ಮಾಡ್ಕೊಳ್ಬೇಕು, ಮಹಾಲಕ್ಷ್ಮಿ ಕೃಪೆ, ಆಶೀರ್ವಾದ, ಕರುಣೆ ನಮ್ಮ ಮೇಲೆ ಸಿಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸು, ಮನೆ ಎರಡನ್ನು ಎಷ್ಟು ಶುದ್ಧಿಯಾಗಿಡ್ತೀವಿ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬ ಬಂದ ತಕ್ಷಣ ನಾವು ಮೊದಲು ಕ್ಲೀನ್ ಮಾಡ್ತೀವಿ ಮನೆನ. ಅಂದರೆ ಒಂದು ಪಾಸಿಟಿವ್ ಎನರ್ಜಿ, ಆ ಒಂದು ಶಕ್ತಿ ನಮ್ಮ ಮನೆ ಒಳಗಡೆ ಬರ್ತಾ ಇದೆ ಅಂದಾಗ ಆ ನೆಗೆಟಿವ್, ಆ ಧೂಳು, ಆ ಡಸ್ಟು ಏನೇನು ಅಂತೀವಲ್ವ, ಇದು ಎಲ್ಲವನ್ನು ನಾವು ಕ್ಲೀನ್ ಮಾಡ್ಕೊಳ್ತೀವಿ, ಶುದ್ಧಿ ಮಾಡ್ತೀವಿ. ಹಾಗೆ ಗೋಮೂತ್ರದಿಂದ, ಅಂದರೆ ಅರ್ಕ ಅಂತ ನಾವೇನು ಕರಿತೀವಿ ಅಲ್ವಾ, ಈ ಒಂದು ಗೋಮಯ, ಗೋಮೂತ್ರ ಎಲ್ಲವನ್ನು ಶುದ್ಧಿ ಮಾಡ್ತೀವಿ. ಯಾವುದೇ ಥರದ ಅಲ್ಲಿ ನಾವು ಒಂದು ನೆಗೆಟಿವ್ ಅನ್ನೋದನ್ನು ಬಿಡಲ್ಲ. ಇದರ ಅರ್ಥ ಏನು? ನಮ್ಮ ಮೈಂಡಲ್ಲೂ ಕೂಡ ನಾವು ಇಷ್ಟೊಂದು ನೆಗೆಟಿವ್ ಆಗಿ ಇಟ್ಕೊಂಡ್ಬಿಟ್ರೆ, ದುಡ್ಡಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಜೀವನದ ಒಂದು ಸಮೃದ್ಧಿ ಜೀವನದ ಬಗ್ಗೆ ನಾವು ನೆಗೆಟಿವ್ ಇಟ್ಕೊಂಡು ನಮಗೆ ನಾವೇ ದೊಡ್ಡವ್ರು ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ, ನಮಗೇನು ಆ ಥರ ಇದ್ದರೆ ಪರವಾಗಿಲ್ಲ, ನಮಗೇನು ಈ ಥರನೇ ಬೇಕು ಅಂತ ಏನೂ ಇಲ್ಲ. ಆದರೆ ಮನಸ್ಸಿನ ಆಳದಲ್ಲಿ ನಮಗೆ ಯಾಕೋ ಇಷ್ಟು ವರ್ಷ ಆದರೂ ನಮ್ಮ ಜೀವನದಲ್ಲಿ ಸಕ್ಸಸ್ ಸಿಗಲಿಲ್ಲ, ಇಷ್ಟು ವರ್ಷ ಆದರೂ ಕೈ ತುಂಬ ಸಂಪಾದನೆ ನಾವು ಮಾಡಲಿಕ್ಕಾಗಲಿಲ್ಲ, ಇಷ್ಟು ವರ್ಷ ಆದರೂ ನಮ್ಮ ಕನಸಿನ ಮನೆ ಬರಲಿಲ್ಲ, ಕನಸಿನ ಕಾರ್ ಬರಲಿಲ್ಲ, ಕನಸಿನ ಒಂದು ಉದ್ಯೋಗ ಅಂದರೆ ಜಾಬ್ ಸಿಗಲಿಲ್ಲ, ನಮಗೆ ಅಪ್ಗ್ರೇಡೇಷನ್ ಲೈಫಲ್ಲಿ ಸಿಗಲಿಲ್ಲ, ವರ್ಕ್ ಪ್ಲೇಸಲ್ಲಿ ಪ್ರಮೋಷನ್ಸ್ಗಳು ಸಿಗಲಿಲ್ಲ. ಇದೆಲ್ಲದೂ ನೋಡಿ, ಅಲ್ಲಿ ಹಣ ಹೆಚ್ಚಿಗೆ ಆದ್ರೇ ನಿಮಗೆ ಅಪ್ಗ್ರೇಡೇಷನ್ ಅಂದರೆ ಏನು? ಹಣದ ಒಳ ಅರಿವು, ಅಭಿವೃದ್ಧಿ ಆದ್ರೇ ನಿಮ್ಮ ಲೈಫ್ ಅಪ್ಗ್ರೇಡೇಷನ್ ಆಗುತ್ತೆ. ನಿಮಗೆ ಒಂದು ಪ್ರಮೋಷನ್ ಬಂತು ಅಂದರೆ ಹಳೆ ಸ್ಯಾಲ್ರಿಗಿಂತ ಹೊಸ ಸ್ಯಾಲ್ರಿ ಹೈಕ್ ಆಗುತ್ತೆ ಅಲ್ವಾ? ನಾವು ಬಾಡಿಗೆ ಮನೆಯಿಂದ ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಹಣಕಾಸಿನ ಒಳ ಅರಿವು ಬಂದಾಗಲೇ ನಾವು ಮನೆಯನ್ನು ಕಟ್ಸ್ಕೊಳ್ಳಿಕ್ಕೆ, ಸೈಟನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಆರೋಗ್ಯ ಕೆಟ್ಟೋಯ್ತು ಅಂದರೆ ಹಣ ಬೇಕೇ ಬೇಕು. ಹಣ ಇದ್ರೇ ನಾವು
ಅನಾರೋಗ್ಯದಿಂದ ಆರೋಗ್ಯವನ್ನು ನಾವು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಹಣ ಯಾವುದಕ್ಕೆ ಬೇಕಾಗಿಲ್ಲ, ಫ್ರೀಯಾಗಿ ನಮಗೆ ಏನಾದರೂ ಸಿಗ್ತಾ ಇದೆಯಾ? ಯೂನಿವರ್ಸಲ್ಲಿ ಇದು ಇಲ್ಲವೇ ಇಲ್ಲ. ಈ ಟ್ರಾನ್ಸಾಕ್ಷನ್ ಅನ್ನೋದನ್ನು ಭಗವಂತ ಇಟ್ಬಿಟ್ಟಿದ್ದಾನೆ. ಈ ಟ್ರಾನ್ಸಾಕ್ಷನಲ್ಲಿ ನಮ್ಮ ಜೀವನ ಕೂಡ ನಡಿಬೇಕು. ಇಂಥ ಒಂದು ಮನಿ ರೇಖಿ ಎಷ್ಟು ಸೀಕ್ರೆಟನ್ನು ಹೊಂದಿದೆ, ಯಾವ್ಯಾವೆಲ್ಲ ಸಿಂಬಲ್ಸ್ಗಳೆಲ್ಲ ಒಳಗೊಂಡಿದೆ ಮನಿ ರೇಖಿ. ಹಾಗೆ ಮನಿ ರೇಖಿಗೂ ಕೂಡ ದೀಕ್ಷೆ ಇದೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಯಾವುದೇ ಒಂದು ಸಿಂಬಲ್ಲು ನೀವು ಸಾಕಷ್ಟು ನೋಡಿರ್ಬೋದು ಮನಿ ರೇಖಿ ರಿಲೇಟೆಡ್ ಸಿಂಬಲ್ಸು, ಆದರೆ ದೀಕ್ಷೆ ಇಲ್ಲದೆ ಮನಿ ರೇಖಿ ಸಿಂಬಲ್ಸ್ ಅಂತೂ ಮನಿ ರೇಖೆ ಎಲ್ಲ ರೇಖೆಯ ಸಿಂಬಲ್ಸ್ಗಳೇ ವರ್ಕ್ ಆಗೋದಿಲ್ಲ. ನಿಮಗೆ ಆ ಮೂಮೆಂಟಿಗೆ ಒಂದು ಮೈಂಡಿಗೆ ಒಂದು ಇದು ಸಿಗ್ಬೋದು, ಸಮಾಧಾನ ಸಿಗ್ಬೋದು. ನನಗೆ ಏನೋ ಒಂದು ಮ್ಯಾಟ್ರ್ ಸಿಕ್ಕಿದೆ, ಒಂದು ಬುಕ್ ಸಿಕ್ಕಿದೆ, ಗೂಗಲ್ ಸರ್ಚ್ ಮಾಡಿದೆ, ಇನ್ನೇನೋ ಯೂಟ್ಯೂಬಲ್ಲಿ ನನಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಪಕ್ಕ ರಿಸಲ್ಟ್ ಸಕ್ಸಸ್ ಆಗಬೇಕಾ? ಆ ದೀಕ್ಷೆಯ ಮುಖಾಂತರನೇ ನೀವು ಸಿಂಬಲ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಸದಾಕಾಲ ಆ ಸಿಂಬಲ್ಸ್ಗಳು ನಿಮ್ಮೊಟ್ಟಿಗಿದ್ದು ನಿಮ್ಮ ಡ್ರೀಮ್ಸನ್ನು ಫುಲ್ಫಿಲ್ ಮಾಡುತ್ತೆ, ನಿಮ್ಮ ಸಕ್ಸಸ್ನ ಫುಲ್ಫಿಲ್ ಮಾಡಿಕೊಳ್ಳುತ್ತೆ. ಹಾಗೆ ನಿಮ್ಮ ವಿಕ್ಟ್ರಿಗೆ ಮನಿ ರೇಖೆ ಕಾರಣ ಆಗಿರುತ್ತೆ. ಅಷ್ಟೇ ಅಲ್ಲ, ಒಂದು ಅಬಂಡನ್ಸ್ ಅಂತ ಏನು ಕರಿತೀವಿ ಅಲ್ವಾ, ಸಮೃದ್ಧಿಯಾದ ಜೀವನ, ಸಮೃದ್ಧಿಯಾದ ಆರೋಗ್ಯ ಹಾಗೂ ಸಮೃದ್ಧಿಯಾದ ನಮ್ಮ ಮನಸ್ಥಿತಿ ಕೂಡ ಎಲ್ಲವೂ ಸಮೃದ್ಧಿಯಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುತ್ತೆ. ಮನಿ ರೇಖಿನಲ್ಲಿ ಇನ್ನೂ ಹೇಳದೇ ಇರೋವಂಥ ಸೀಕ್ರೆಟ್ಸು ತುಂಬಾ ಇದೆ. ಯಾರೆಲ್ಲ ಮನಿ ರೇಖಿನ ಇಂಟ್ರೆಸ್ಟೆಡ್ ಇದ್ದೀರೋ ದಯವಿಟ್ಟು ಕಾಮೆಂಟ್ ಹಾಕಿ. ಇದು 3 to 4 days ಕ್ಲಾಸ್ ನಡೆಯುತ್ತೆ. ಇದಕ್ಕೆ ದೀಕ್ಷೆ ಇದೆ, ಸಿಂಬಲ್ಸ್ಗಳಿದೆ, ಹಾಗೆ ಸಾಕಷ್ಟು ರಿಚುವಲ್ಸನ್ನು ಮನೆಯಲ್ಲಿ ನಾವು ಯಾವ ರೀತಿ ಇದನ್ನು ರಿಚುವಲ್ಸ್ನ ಮಾಡಬೇಕು ಅಂತ ತುಂಬ ಸೀಕ್ರೆಟ್ ಆಗಿರೋವಂಥ ಮ್ಯಾಟ್ರ್ಗಳೆಲ್ಲ ಇದರಲ್ಲಿ ಅಡಗಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆ, ರೇಖಿ ಕಲ್ತಿರೋರಿಗೆ ರೇಖಿ ಬಾಕ್ಸ್ ಅನ್ನೋದೊಂದಿದೆ, ವಿಶ್ ಬಾಕ್ಸ್ ಅನ್ನೋದಿದೆ, ರೇಖಿ ಗ್ರಿಡ್ಡನ್ನು ನಾವು ಮಾಡ್ಬೋದು, ಕ್ರಿಸ್ಟಲ್ ಗ್ರಿಡ್ಡನ್ನು ಮಾಡ್ಬೋದು. ಅದೇ ರೀತಿ ಮನಿ ಅಟ್ರಾಕ್ಷನ್ಸ್ಗೂ ಕೂಡ ಸಾಕಷ್ಟು ರಿಚುವಲ್ಸ್ನ ನಾವು ಫಾಲೋ ಮಾಡಬೇಕು. ಸಾಕಷ್ಟು ತಂತ್ರಗಳೆಲ್ಲ ಇದ್ದಾವೆ ಇದರಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮನಿ ಬೇಕಾ, ಮನಿ ರೇಖೆಯನ್ನು ಕಲೀರಿ ಅಂತ ಹೇಳಿ ಈ ದಿನದ ವಿಡಿಯೋ ನಿಮಗೆ ತುಂಬಾ ಸಮೃದ್ಧಿಯಾಗಿತ್ತು. ಹಣಕಾಸಿನ ವಿಚಾರ ಸಂತೃಪ್ತಿ ಆಯಿತಾ? ಹಾಗಾದರೆ ನನ್ನ ಚಾನಲ್ಗೆ ಒಂದು ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮನಿ ರೇಖಿ ರಿಲೇಟೆಡ್ ಇರೋವಂಥ ಕೆಲವೊಂದು ಮ್ಯಾಟ್ರ್ಗಳನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲಾ? ನಮಸ್ಕಾರ.